ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ತಿಂಡಿ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ. ಸೊ ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ. ಸೊ ದೋಸೆ ಮಾಡಿಬಿಟ್ಟು ಬೀನ್ಸ್ದು ಪಲ್ಯ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸೊ ದೋಸೆ ಮತ್ತು ಬೀನ್ಸ್ದು ಪಲ್ಯ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಕಡಲೆಬೇಳೆ ಎಲ್ಲ ಹಾಕಿ ಬೀನ್ಸು ಮತ್ತು ಕಡಲೆಬೇಳೆ ಎರಡನ್ನೂ ಕುಕ್ಕರಲ್ಲಿ 2-3 ವಿಸಲ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ದೋಸೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅದನ್ನು ವಿಸಲ್ ಹಾಕಿಬಿಟ್ಟು ಇಲ್ಲಿ ಚಟ್ನಿ ರುಬ್ಬೋಣ ಅಂತ ರುಬ್ತಿದ್ದೀನಿ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚಟ್ನಿ ಆಯಿತು, ನೋಡ್ತಿರ್ಬೋದು. ಕಾಯಿ ಮತ್ತು ಹುರ್ಗಡ್ಲೆ ಎಲ್ಲ ಹಾಕಿ ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ ಗೊತ್ತಿರುತ್ತೆ ಚಟ್ನಿಗೆ ಏನೇನು ಹಾಕ್ತೀವಿ ಅಂತ ಎಲ್ಲರಿಗೂ. ಸೊ ಹಾಕಿ ರುಬ್ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ದೋಸೆ ಮಾಡ್ತಿದ್ದೀನಿ. ಇವಾಗ ಟೈಮು 9 o'clock ಆಗಿತ್ತು ಮಾರ್ನಿಂಗ್. ಸೊ ಪಾಪು ಇನ್ನೂ ಎದ್ದಿರಲಿಲ್ಲ. ಅಲ್ಲಿ ತನಕ ನಾನು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ದೋಸೆ ಮಾಡ್ಕೊತಾ ಇದ್ದೀನಿ. ಸೊ ಪಕ್ಕಕ್ಕೇ ಹಾಲು ಕಾಯಕ್ಕಿಟ್ಟಿದ್ದೀನಿ, ಅಂದರೆ ನೀರಿಗೆ ಬೆಲ್ಲ ಹಾಕಿಟ್ಟಿದ್ದೀನಿ. ಅಲ್ಲಿ ನಾನು ಬೆಲ್ಲದ್ದು ಹಾಲು ಕುಡಿಯೋದು, ಪಾಪುಗೂ ಅಷ್ಟೇನೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬೀನ್ಸ್ದು ಪಲ್ಯ ರೆಡಿ. ನೆಕ್ಸ್ಟ್ ಚಟ್ನಿ ಕೂಡ ಇಲ್ಲಿ ರೆಡಿ ಆಗಿದೆ. ಸೊ ಇನ್ನು ತಿಂಡಿ ತಿನ್ನಬೇಕು. ನನ್ನದು ಇವತ್ತಿನ ತಿಂಡಿ ದೋಸೆ ಮತ್ತು ಬೀನ್ಸ್ ಪಲ್ಯ ಮತ್ತು ಚಟ್ನಿ ಜೊತೆಗೆ ಹಾಲು ತಿಂತಾಯಿದ್ದೆ. ಅದೇ ತಾನೇ ಪಾಪು ಎದ್ದಿದ್ಲು. ನೆಕ್ಸ್ಟ್ ಅವಳನ್ನ ಆಟಾಡೋಕ್ಕೆ ಬಿಟ್ಟೆ. ಆಟ ಆಡೋ ಅಷ್ಟರಲ್ಲಿ, ಅಂದರೆ ಎದ್ದ ತಕ್ಷಣ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೆ, ತಿಂದಳು. ಮತ್ತು ಜೇಮ್ಸ್ ತೊಗೊಂಡು ಆಟ ಆಡ್ತಿದ್ಲು ಫ್ರಿಜ್ಜಲ್ಲಿ ಇಟ್ಕೊಂಡು, ಡ್ರೈ ಫ್ರೂಟ್ಸ್ ತಿಂತ. ನೆಕ್ಸ್ಟ್ ಅಲ್ಲಿ ನಾನು ತಿಂಡಿ ತಿನ್ಕೊತಿದ್ದೆ. ಆಮೇಲೆ ಅವಳಿಗೆ ತಿಂಡಿ ತಿನ್ಸೋಣ ನಾನು ತಿಂದ್ಬಿಟ್ಟು ಅಂತ ಹೇಳಿ, ಅಂದರೆ 9 o'clock ಆಗಿತ್ತಲ್ವ, ಅದಕ್ಕೋಸ್ಕರ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಹಾಗಾಗಿ ತಿಂಡಿ ತಿನ್ಕೊಳ್ಳೋಣ ಫಸ್ಟು ಅಂತ ಹೇಳಿ ತಿಂತಾಯಿದ್ದೆ. ಹಾಗೆ ಆಟ ಆಡ್ತಿದ್ಲು ಪಾಪು. ತಿಂಡಿ ತಿಂತ ಈ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ ಟೆಂಟ್ ಹೌಸ್ ತರಿಸಿದ್ದು ನನಗೆ ತುಂಬಾ ಯೂಸ್ ಆಯಿತು. ಯಾಕಂದರೆ ನಾನು ಏನು ಮನೆ ಕೆಲಸ ಮಾಡ್ತಿರಲಿ ಅಥವಾ ತಿಂಡಿ ತಿಂತಿರಲಿ, ನಾನು ಏನೇ ಮಾಡ್ತಿರಲಿ, ನನಗೆ ಕೆಲಸ ಇರಲಿ, ಆಗ ಪಾಪು ಏನು ಮಾಡ್ತಾಳೆ, ಆಟ ಆಡ್ತಾಳೆ ಅದರಲ್ಲಿ. ನಾನು ಅದನ್ನು ತರಿಸಿದ್ದು ತುಂಬಾ ಯೂಸ್ ಆಯಿತು. ಪಾಪ ಆಟ ಆಡ್ತಾಳೆ, ಯಾರನ್ನೂ ಕೇಳಲ್ಲ, ನನಗೆ ರಿಸ್ಕ್ ಕೊಡಲ್ಲ. ಸೊ ತುಂಬ ಇಷ್ಟ ಆಯಿತು ಟೆಂಟ್ ಹೌಸ್ ತರಿಸಿದ್ದು, ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಅಲ್ಲಿ ನಮ್ಮ ಮನೆ ಮುಂದೆ ಬಿಳಿ ಪಾರಿವಾಳ ಇತ್ತು, ವೈಟ್ ಕಲರ್ ಪಾರಿವಾಳ. ಸೊ ನಾನು ವೈಟ್ ಕಲರ್ ನೋಡಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಫ್ರೀನೇ ಇರಲಿಲ್ಲ. ಮನೆ ಕ್ಲೀನಿಂಗ್, ಅಂದರೆ ಸೋಮವಾರ ಶುಕ್ರವಾರ ಮಾಮೂಲಿ ನಾವು ಮನೆ ಮಾಪ್ ಮಾಡ್ತಿರ್ತೀವಲ್ಲ, ಸೊ ಹಾಗಾಗಿ ಮನೆ ಕ್ಲೀನ್ ಮಾಡ್ತಿದ್ವಿ. ಸ್ನಾನ ಮಾಡಿ ಎಲ್ಲ ಆಯಿತು. ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತರಕಾರಿ ಎಲ್ಲ ಇದೆ, ಸೊ ಹಾಗಾಗಿ ಬೇಳೆ ಸಾಂಬಾರು ಮಾಡಬೇಕು. ಬೇಳೆ ಸಾಂಬಾರಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆ ಎಲ್ಲ ಹಾಕಿ ಕುಕ್ಕರಲ್ಲಿ ವಿಸಿಲ್ ಮಾಡಿದೆ. 3 ವಿಸಿಲ್ ಆದರೆ ಸಾಕು, ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ನೋಡ್ತಿರ್ಬೋದು, ನನಗೆ ಸಾಂಬಾರು ಮಾಡಿದ್ರೆ ಜಾಸ್ತಿ ತರಕಾರಿ ಇದ್ದರೆ ಇಷ್ಟ. ಅಂದರೆ ಮೂಲಂಗಿ, ಕ್ಯಾರೆಟ್, ಬೀನ್ಸ್ ಆ್ಯಂಡ್ ಆಲೂಗೆಡ್ಡೆ, ಮೇಯ್ನಾಗಿ ಬೀಟ್ರೂಟ್. ಅದು ಪಾಪುಗೆ ಕ್ಯಾರೆಟ್, ಬೀಟ್ರೂಟ್ ಎರಡೂ ಕೂಡ ಇರಬೇಕು. ಅಂದರೆ ಪಾಪುಗೆ ತಿನ್ನಿಸಿದ್ರೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ನನಗೆ ಜಾಸ್ತಿ ತರಕಾರಿ ಇದ್ದರೆ ಇಷ್ಟ ಆಗುತ್ತೆ ಸಾಂಬಾರು ಮಾಡೋದಕ್ಕೆ. ಆ್ಯಂಡ್ ನೋಡ್ತಿರ್ಬೋದು, ಸಾಂಬಾರು ಕೂಡ ರೆಡಿ ಆಯಿತು. ಅದರಲ್ಲಿ ನಾನು ಸ್ವಲ್ಪ ತಿಳಿ ತಗೊಂಡು ಪಾಪುಗೆ, ನೆಕ್ಸ್ಟ್ ಎಲ್ಲ ತರಕಾರಿನೂ ನಾನು ಸ್ವಲ್ಪ ತರಕಾರಿ ತಗೊಂಡೆ ತಿನ್ನಿಸೋದು ಊಟದ ಜೊತೆ ನಾನು. ಮತ್ತು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತೀನಿ ಅಲ್ಲಿಗೆ. ಸೊ ತರಕಾರಿ ತಿನ್ನಿಸಿದ್ರೆ ತುಂಬ ಒಳ್ಳೆಯದಲ್ವ ಮಕ್ಕಳಿಗೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಸಂಜೆ ರಘು ಸಮೋಸ ತಂದಿದ್ದರು. ಸೊ ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿಗೆ ಆ್ಯಡ್ ಮಾಡಿದೆ. ಪಾಪುಗೂ ಅಷ್ಟೇ, ಅವಳೇ ಒಂದು ಅರ್ಧ ತಿಂತಾಳೆ ಅಷ್ಟೇ, ನಾನು ಒಂದು ತಿಂದೆ, ರಘು ಒಂದು ತಿಂದರು. ತುಂಬ ಚೆನ್ನಾಗಿತ್ತು. ಮತ್ತು ಜೊತೆಗೆ ಜಿಲೇಬಿ ತಂದಿದ್ದರು, ತುಂಬಾ ಚೆನ್ನಾಗಿತ್ತು.